ಲೋಕಲ್ ಎಲೆಕ್ಷನ್ಗೆ ಶೀಘ್ರವೇ ಮುಹೂರ್ತವನ್ನ ಇಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಜಿಬಿಎ ಎಲೆಕ್ಷನ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಜಿಬಿಎ ಎಲೆಕ್ಷನ್ ಆಗಿ 6 ವರ್ಷ ಆಯಿತು. ಯಾವಾಗ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಉತ್ತರ ಇರಲಿಲ್ಲ. ಈಗ ಫೈನಲಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ 4 ವರ್ಷ ಆಗಿದೆ ಎಲೆಕ್ಷನ್ ಆಗಿ. ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 2026 ಮೇ ತಿಂಗಳ ಒಳಗಾಗಿ ಎಲೆಕ್ಷನ್ಗೆ ಸಿದ್ಧತೆ. ಕುರ್ಚಿ ಕಿತ್ತಾಟದ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆದಂತಾಯ್ತಾ ಇದು. ಸಿಎಂ ಡಿಸಿಎಂಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾದಂತೆ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಈ ಟೈಮಿಂಗ್ ಅನ್ನ ನೋಡೋದಾದ್ರೆ, ನಿನ್ನೆ ಕೈಗೊಂಡಿರುವಂಥ ತೀರ್ಮಾನ, ಮೊದಲೇ ಕುರ್ಚಿ ಕಿತ್ತಾಟ, ಜನವರಿಗೆ ಏನಾದರೂ ಬದಲಾವಣೆ ಆಗಬಹುದು ಅಂತ ಹೇಳುವಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಏನಾದರೂ ಚೆಕ್ಮೇಟ್ ಇಟ್ಬಿಟ್ರಾ ಇಲ್ಲಿ ಅಂತ ಇದು ಹಾಗೆ ಅನ್ಸುತ್ತೆ. ಯಾಕಂದ್ರೆ ನೀವು ಹೇಳದಂತೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಕಿತ್ತಾಟ ಬದಲಾವಣೆಗಳೊಂದಿಗೆ ಎಲೆಕ್ಷನ್ಗೆ ಹೋಗೋದು ಒಂದು ರೀತಿ ರಿಸ್ಕೆ. ಅದು ಹೈಕಮಾಂಡ್ಗೂ ಗೊತ್ತಿರುವಂಥದ್ದೇ, ಇಲ್ಲಿನ ನಾಯಕರಿಗೂ ಗೊತ್ತಿರುವಂಥದ್ದೇ. ಸೊ ಅದೇ ನಿಜ. ಆದರೆ ಈಗ ಸಿದ್ದರಾಮಯ್ಯ ಅವ್ರನ್ನ ಈ ಟೈಮಲ್ಲಿ ಇಳಿಸಿದ್ರೆ ಏನು ಉತ್ತರ ಕರ್ನಾಟಕ ಮತ್ತು ಒಟ್ಟಾರೆ ಪ್ಯಾನ್ ಕರ್ನಾಟಕ ಅಹಿಂದ ವೋಟ್ಸ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಚೆಕ್ಮೇಟ್ ರೀತಿನೇ ಕಾಣಿಸ್ತದೆ ನೀವು ಹೇಳ್ತಾ ಇರೋದ್ರಿಂದ, ನೀವು ಹೇಳೋ ರೀತಿನೇ. ಅದರ ಜೊತೆಗೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೊರ ಆಗ್ಬೋದು. ಈಗ ಈ ಟೈಮಲ್ಲಿ ಮತ್ತೆ KPCCಯನ್ನು ಬದಲಾಯಿಸುವಂಥದ್ದು ಅದು ಕೂಡ ರಿಸ್ಕ್ ಏನೋ ಅನ್ನೋ ರೀತಿ ಅವರು ಕೂಡ ಮೆಸೇಜ್. ಅಕಸ್ಮಾತ್ ನೀವು KPCCಯನ್ನು ಬದಲಾಯಿಸ್ತೀರಿ ಅಂತ ಹೋದ್ರೆ ನೀವು ಅಗತ್ಯ ಸಿಎಂನು ಬದಲಾಯಿಸಿ, ಅದೇನು ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಇದು ಆಗಲ್ಲ ಅನ್ನೋ ರೀತಿ ಅವರು ಕೂಡ ಸ್ಟೇಕ್ಸ್ ಅನ್ನು ಕಂಟಿನ್ಯೂ ಮಾಡಬಹುದು. ಕೊಲಾಪ್ಸ್ ಇದರ ಸಂಘಟನೆ ಕೊಲಾಪ್ಸ್ ಆಗುತ್ತೆ, ಇಲ್ಲ ಸರ್ಕಾರ ಕೊಲಾಪ್ಸ್ ಆಗುತ್ತೆ, ಯಾವ್ದು ರೀತಿ ಆದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀತಿ ಸ್ಟೇಟಸ್ ಕೋ ಮೇಂಟೈನ್ ಆಗೋದಕ್ಕೆ ಏನಾದ್ರು ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗ ನವೆಂಬರ್ ಆಗಲೇಬೇಕು ಅಂತ ಇದ್ದು, ನವೆಂಬರ್ ಆಗಲಿಲ್ಲ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದನ್ನ ಫೇಲ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬಣ ಸಕ್ಸಸ್ ಆಗಿದೆ. ಅದು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ. ಇದು ಈಗ ಜನವರಿಯ ಜಪ ಏನು ಶುರುವಾಗಿದೆಯಲ್ಲ, ಅದಕ್ಕೂ ಕೂಡ ಬ್ರೇಕ್ ಹಾಕೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಹಂತ ಹಂತದಲ್ಲೂ ಕೂಡ ಹಿನ್ನಡೆಗಳನ್ನು ಮಾಡೋದು ಕೂಡ ಒಂದು ರೀತಿ ಬಲ ಪ್ರದರ್ಶನವೇ ಅನ್ನೋ ರೀತಿ ಮಾಡ್ತಾ ರೀತಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಡಿಲಿಜೆನ್ಸ್ ತುಂಬಾ ವರ್ಷದಿಂದ ಅದು ಬಾಕಿ ಇತ್ತು, ಆ ಕಾರಣಕ್ಕೆ ಮಾಡಬೇಕಾಗಿದೆ. ಅದು ನ್ಯಾಚುರಲ್ ಆಗಿ ಆಗ್ತಾ ಇರುವಂತ ಪ್ರೋಸೆಸ್ ಅನ್ಸಿದ್ರು ಕೂಡ ಟೈಮಿಂಗ್ ಈ ಹಿಂದೆನೂ ಕೂಡ ಅದನ್ನ ಸರ್ಕಾರ ತಗೋಬಹುದಾಗಿತ್ತು ಡಿಸಿಷನ್ ಅನ್ನ. ಈ ಟೈಮಿಂಗ್ ಅಲ್ಲೇ ತಗೋತಾ ಇರುವಂತದ್ದು ಒಂದ್ ರೀತಿ ಇದೆಲ್ಲದರ ನಡುವೆ ಸ್ಟೇಟಸ್ ಕೋನೇ ಕಂಟಿನ್ಯೂ ಆದ್ರೆ ಹೈಕಮಾಂಡ್ಗೂ ಒಂದು ಬ್ರೇತಿಂಗ್ ಸ್ಪೇಸ್ ಸಿಗಬಹುದು. ಇವರೆಲ್ಲ ದಾಖಲೆಗಳು ಮತ್ತೊಂದು ಬಜೆಟ್ ಎಲ್ಲ ಮುಗಿಸ್ಕೊಂಡು ಕ್ಲಿಯರ್ ಆಗುತ್ತೆ. ಆವಾಗ ಅಟ್ಲೀಸ್ಟ್ ಉಳಿದಿರೋ 1.5 ವರ್ಷನೋ 2 ವರ್ಷನೋ ಅನ್ನೋ ರೀತಿ ಏನಾದ್ರು ಬಿಟ್ಕೊಡುವಂತ ಸಂದರ್ಭ ಬಂದ್ರೆ, ಬರೀ 1.5 ವರ್ಷದಲ್ಲಿ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಬಿಟ್ಕೊಡೋ ಅಂತ ಪ್ರಮೇಯ ಬಂದ್ರೆ ನಾನು ಹೇಳ್ತಾ ಇರೋದು ಅದನ್ನ ಒಪ್ಕೋತಾರೆ. ಯಾಕಂದ್ರೆ ಎಲೆಕ್ಷನ್ಗೆ ಇನ್ನು 6 ತಿಂಗಳು ಇರ್ಬೇಕಾದ್ರೆ ಆಗ್ಲೂ ಏನು ಮಾಡೋಕ್ಕಾಗಲ್ಲ. ಸೊ 1 ವರ್ಷದ ಅವಧಿಯನ್ನು ಯಾವ ರೀತಿ ಒಪ್ಕೋತಾರೆ, ಅಥವಾ ಅದು ಹಂಗೇನೆ ಇನ್ನು 1 ವರ್ಷಕ್ಕೆ ಏನು ಬಿಡಿ ಇವ್ರನ್ನೇ ಕಂಟಿನ್ಯೂ ಮಾಡಿ ಅನ್ನೋ ರೀತಿ ಭರವಸೆ ಮಾಡಿಕೊಟ್ಟು, ಇವ್ರಿಗೂ ಒಂದು ಭರವಸೆ ಕೊಟ್ಟು ಮುಂದೆ ನಾಯಕ ನೀವೇ ಅನ್ನೋ ರೀತಿ ಬಿಟ್ಕೊಟ್ರೆ ಆಗ ಜಾರಕಿಹೊಳಿ ಅವ್ರು ಬಿಡ್ತಾರೆ. 28 ಕಾರ್ಡ್ ಈಗಲೇ ಅವ್ರು 6 ತಿಂಗಳಿಂದನೇ ಹಾಕೊಂಡು 1 ವರ್ಷದಿಂದ ಹಾಕೊಂಡು ಕೂತವೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಏನಿದೆ ಅದು ಒಂದು ರೀತಿ ಬಣ ಬಡಿದಾಟಕ್ಕೆ ಪ್ಯಾಚ್ ಕೂಡ ಮಾಡ್ಬೋದು, ಇಲ್ಲ ಡ್ಯಾಮೇಜ್ ಕೂಡ ಮಾಡ್ಬೋದು. ಪಟೇಲ್, ಇಲ್ಲಿ ಕುರ್ಚಿ ಆತಂಕ ಸ್ವಲ್ಪ ಮಟ್ಟಿಗಾದ್ರೂ ದೂರ ಮಾಡುತ್ತಾ ಲೋಕಲ್ ಫೈಟ್ ಸಿದ್ದರಾಮಯ್ಯನವರಿಗೆ. ಅದರ ಜೊತೆಗೆ ಅಕಸ್ಮಾತ್ ಕುರ್ಚಿ ಬದಲಾವಣೆ ಆಗದೇ ಇದ್ರೆ DCMಗೆ ಬಿಗ್ ಚಾಲೆಂಜ್ ಅಂತ ಕಾಣಿಸುತ್ತೆ. ಬೆಂಗಳೂರನ್ನ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಕಾಂಗ್ರೆಸ್. ಯಾಕೆಂದ್ರೆ ನಗರ ಪ್ರದೇಶಗಳಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಮುಂದಿದೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಅಲ್ಲಿ ರಿಸಲ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮತ್ತೆ ಕನಸಿಗೆ ತಣ್ಣೀರೆಚ್ಚುವಂತ ಸಾಧ್ಯತೆ ಕೂಡ ಇರುತ್ತೆ. ನೋಡಿ, ಬೆಂಗಳೂರಿನ ಬಿಜೆಪಿ, JDS, ಕಾಂಗ್ರೆಸ್ ಯಾವ MLA ಕೂಡ ಬೆಂಗಳೂರಿನಲ್ಲಿ GBA ಚುನಾವಣೆ ಆಗಬಾರ್ದಂತ ಈ ಕ್ಷಣದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅವ್ರು ರೂಲ್ ಮಾಡ್ತಾರೆ. ಇವತ್ತು ಬೆಂಗಳೂರಲ್ಲಿ ಕಸ, ರಸ್ತೆ, ರೋಡು, ಗುಂಡಿ, ಚರಂಡಿ ಇವತ್ತು ಇಂಥ ಸ್ಥಿತಿಗೆ ಬರೋ ಕಾರಣ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ ಇಲ್ಲದ ಕಾರಣಕ್ಕಾಗಿ ಇಂಥ ಸ್ಥಿತಿ ಕೂಡ ಅದು ಕೂಡ ಒಂದು ಪ್ರಮುಖವಾದ ಕಾರಣ ಆಗಿರ್ತಕ್ಕಂಥದ್ದು. ಈಗ ಕಾರ್ಪೊರೇಟರ್ ಇದೆ, ಆ ವಾರ್ಡ್ ವಾರ ಅವ್ರ ಕಂಟ್ರೋಲ್ ಸಿಗುತ್ತೆ, MLAಗಳ ಹತ್ರ ಯಾರೂ ಬರಲ್ಲ, ಕಾರ್ಪೊರೇಟರ್ ಕೂಡ ಮರ್ಯಾದೆ ಪ್ರಶ್ನೆ ಮನೆ ಮನೆಗೆ ಬಂದು ಕೇಳ್ತಾರೆ. ಹಾಗಾಗಿ ಕಾರ್ಪೊರೇಟರ್ಗಳೇ ಖುದ್ದು ನಿಂತು ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ MLAಗಳಿಗೆ ಈಗ ಆಯಾ ವಾರ್ಡ್ಗಳಲ್ಲಿ ಬರ್ತಕ್ಕಂಥ ಫಂಡು ಗಿಂಡು ಎಲ್ಲವೂ ಕೂಡ ಅವರೇ ಕಂಟ್ರೋಲ್ ಇರೋದ್ರಿಂದ ಆಲ್ಮೋಸ್ಟ್ ಬೆಂಗಳೂರಿನ ಯಾವ MLA ಕೂಡ GBA ಚುನಾವಣೆ ಆಗೋದು ಇಂಟ್ರೆಸ್ಟ್ ಇಲ್ಲ. 6 ವರ್ಷದಿಂದ ನೋಡಿ ಚುನಾವಣೆ ನಡೆದಿಲ್ಲ. ಜನಪ್ರತಿನಿಧಿಗಳಿಲ್ಲದೆ ಬೆಂಗಳೂರು ಯಾವ ಮಟ್ಟಕ್ಕೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರು ಇವತ್ತು ಗುಂಡಿ ಬಿದ್ದು ಗಬ್ಬು ನಾರ್ತಿದೆ ಅಂತ ಹೇಳಿದ್ರೆ ಇದು ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮಗೆ ಗೊತ್ತಿರಲಿ, ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಅಬ್ಸರ್ವೇಷನ್ ಮಾಡಿರ್ತಕ್ಕಂಥದ್ದು ಡಿಸೆಂಬರ್ 5 ವಾರ್ಡ್ ವಾರ್ ಮಾಡಬೇಕಂತ ಹೇಳಿ ಖಡಕ್ಕಾಗಿ ಸೂಚನೆ ಕೊಡ್ತೀವಿ. ಈಗ ವಾರ್ಡ್ ವಾರ್ ವಿಂಗಡೆ ಆಗಿರ್ತಕ್ಕಂಥದ್ದು ಈಗ ಕ್ಯಾಟಗರಿಯನ್ನು ಫಿಕ್ಸ್ ಮಾಡಬೇಕು. ಇದೇ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ ಇವರು 5 ಪಾಲಿಕೆಗಳನ್ನ ಮಾಡಿರ್ತಕ್ಕಂಥ 5 ಪಾಲಿಕೆಗಳ ಮಾಡೋ ಮುಖಾಂತರ ಬೆಂಗಳೂರು ಸೆಂಟ್ರಲ್ ಮತ್ತು ಬೆಂಗಳೂರು ನಾರ್ತ್ ಈ ಎರಡೂ ಪಾಲಿಕೆ ವ್ಯಾಪ್ತಿಗಳಲ್ಲಿ ಒಂದಷ್ಟು ಅಲ್ಪಸಂಖ್ಯಾತ ಕ್ಷೇತ್ರಗಳನ್ನ ಸೇರಿಸಿರ್ತಕ್ಕಂಥದ್ದು, ಅಂದ್ರೆ ಅಲ್ಪಸಂಖ್ಯಾತರು ಹೆಚ್ಚು ಇರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ MLA ಗೆದ್ದಿರ್ತಕ್ಕಂಥ ಕ್ಷೇತ್ರಗಳನ್ನ ಸೇರಿಸಿರ್ತಕ್ಕಂಥ ಅಟ್ಲೀಸ್ಟ್ 5ರಲ್ಲಿ ಇವರು 3 ಅಥವಾ 4 ಬರಬೇಕು ಅಂತಿದ್ದಾರೆ. ಅಟ್ಲೀಸ್ಟ್ ಯಾವ್ದಾರ ಒಂದು ನಗರ ಪಾಲಿಕೆ ಬರುತ್ತೆ, ಇನ್ನ ನಾರ್ತ್ ಕೂಡ ಬರ್ಬೋದೆಂಬ ಲೆಕ್ಕಾಚಾರ, ಇನ್ನು 3ರಲ್ಲಿ ಏನಾದರೂ ಆಪರೇಟ್ ಮಾಡಬಹುದೆಂಬ ಲೆಕ್ಕಾಚಾರ. ಆದ್ರೆ ಸದ್ಯದ ಬೆಂಗಳೂರಿನ ವಿಚಾರದಲ್ಲಿ ಇರ್ತಕ್ಕಂಥ ಆಂಟಿ ಇನ್ಕಂಬೆನ್ಸ್ ಇದೆಯಲ್ಲ, ಜನ ಬೇಸತ್ತು ಹೋಗಿರ್ತಕ್ಕಂಥದ್ದು. ಸದ್ಯಕ್ಕೆ ಕಾಂಗ್ರೆಸ್ಗೆ ಅದು
ಎಲ್ಲ ಹಿನ್ನಡೆ ಆಗುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿಲ್ಲ, ಅನೇಕ ಜನರು ಸರ್ವೆಯನ್ನು ಕೂಡ ಮಾಡಿಸಿದ್ದಾರೆ. ಬಿಜೆಪಿ ಕೂಡ ಇಂಟರ್ನಲ್ ಸರ್ವೆ ಮಾಡಿಸಿದೆ ಬೆಂಗಳೂರಿನಲ್ಲಿ. ಹಾಗಾಗಿ ಬಿಜೆಪಿ ಇವತ್ತು ಚುನಾವಣೆಗೆ ಮನಸ್ಸು ಮಾಡಿದಂತ ಬಿಜೆಪಿ ಅವರ ಕಾಲದಲ್ಲಿ ಕೂಡ ಚುನಾವಣೆ ಮಾಡಿರಲಿಲ್ಲ. ಈಗ ಅದೇ ಬಿಜೆಪಿ ಚುನಾವಣೆ ಮಾಡಿ ಅಂತೇಳಿ ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು. ಆದ್ರೆ ಇದು ಅರ್ಥವನ್ನು ಲೆಕ್ಕಾಚಾರ ಮಾಡಿ. ಇನ್ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆದು 4 ವರ್ಷ ಆಯ್ತು, ಆಯ್ತಾ. ಎರಡೂ ಸರ್ಕಾರಗಳಿದ್ದು, ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ, ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇರುವಂತದ್ದು. ಆದ್ರೆ ಇಲ್ಲೂ ಕೂಡ MLA ಗಳ ಲಾಬಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಲಾಬಿ ಇನ್ನೂ ಕೂಡ ಮಾಡಿಲ್ಲ. ಹಾಗಾಗಿ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಿದೆ. ಗ್ರಾಮ ಪಂಚಾಯತ್ ಚುನಾವಣೆ ನಿಮಗೆ ಜನವರಿ ಅಂತ್ಯದೊಳಗಡೆ ಮಾಡಲೇಬೇಕಂತೀರ ಅಥವಾ ಫೆಬ್ರವರಿ ಸೆಕೆಂಡ್ ವೀಕ್ ಒಳಗಡೆ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಲೇಬೇಕು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಜನವರಿ ನಂತರ GBA ಎಲೆಕ್ಷನ್, ನಂತರ ನೀವು ಹೇಳಿದ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ, ಅದಾದ ಗ್ರಾಮ ಪಂಚಾಯತ್ ಚುನಾವಣೆ, ಅದಾದ ನಂತರ ನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತ್ ಚುನಾವಣೆಗಳಿರ್ತಕ್ಕಂಥದ್ದು. ಅದಾದ ತಕ್ಷಣ ಕೇರಳ ಎಲೆಕ್ಷನ್ ಇದೆ, ತಮಿಳುನಾಡು ಎಲೆಕ್ಷನ್ ಇರ್ತಕ್ಕಂಥದ್ದು. ಹಾಗಾಗಿ ಜನವರಿ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಸವಾಲಿನ ಚುನಾವಣೆಗಳಂತ ಹೇಳಿ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಒಂದು ಕಡೆ ಸರ್ಕಾರದ ವಿರುದ್ಧ ಇರತಕ್ಕಂಥ ಅಪಸ್ವರಗಳು, ಪವರ್ ಶೇರಿಂಗ್, ಕುರ್ಚಿ ಕಿತ್ತಾಟಗಳು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಆದ್ರೆ ಬೆಂಗಳೂರು GBA ಎಲೆಕ್ಷನ್ ಇದೆಯಲ್ಲ, ಅದು DK ಶಿವಕುಮಾರ್ ಪಾಲಿಗೆ ಅತಿ ದೊಡ್ಡ ಮಹತ್ವದ ಚುನಾವಣೆ ಅಂತಲೇ ಕರೆಯಲಾಗ್ತಿದೆ. ಯಾಕಂತ ಹೇಳಿದ್ರೆ ಅವರೇ ಬಯಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತೆಗೆದುಕೊಂಡಿರ್ತಕ್ಕಂಥ. ಹಾಗಾಗಿ 5 ಪಾಲಿಕೆಗಳು ಮಾಡಿದರೆ ಕನಿಷ್ಠ 4 ಗೆಲ್ಲುವ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು. ಆ ಮುಖಾಂತರ ಬೆಂಗಳೂರು ಅಭಿವೃದ್ಧಿಗೆ ನಾನು ಪಣ ತೊಟ್ಟಿದ್ದೀನಿ, GBA ಮಾಡಿ ಮತ್ತು ನನ್ನ ಆಡಳಿತದ ಕಾರಣಕ್ಕಾಗಿ ಇಷ್ಟು ಬಂತು ಅಂತೇಳಿ ಹೈಕಮಾಂಡ್ಗೂ ಸಂದೇಶವನ್ನು ರವಾನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೂ ಸವಾಲು ಅಂತ ಹೇಳಿದ್ರೆ ತಪ್ಪಾಗಲಾರದು. ಪೃಥ್ವಿ, ನೋಡೋಣ, ಲೋಕಲ್ ಫೈಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುವಂತದ್ದು. ಧನ್ಯವಾದ ಪಟೇಲ್ರೆ, ಹಾಗೆ ಮಧು ಇಷ್ಟೊತ್ತಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.